ಒಂದು ಕತೆ ಹೇಳ್ತೀನಿ, ದೀಪ ಮತ್ತು ಗಾಳಿಯ ಪ್ರೀತಿಯ ಕತೆ. ಒಂದ್ಸಾರಿ ದೀಪ ಗಾಳಿನ ಕೇಳ್ತು, ನೀನೇನಾದ್ರೂ ನನ್ನನ್ನು ನಿಜವಾಗ್ಲೂ ಪ್ರೀತಿಸೋದೇ ಆದ್ರೆ ನನ್ನ ಜೊತೆನೇ ಇರು ಅಂತ. ಆದ್ರೆ ಗಾಳಿ ಗೊತ್ತಿತ್ತು, ತಾನೇನಾದ್ರೂ ದೀಪದ ಹತ್ರ ಹೋದ್ರೆ ದೀಪ ಆರಿ ಹೋಗತ್ತೆ ಅಂತ. ಅದಕ್ಕೆ ಅದು ದೂರದಲ್ಲೇ ಕೂತ್ಕೊಂಡು ದೀಪನ ನೋಡ್ತಾ ಖುಷಿ ಪಡ್ತಾ ಕಾಯ್ತಾ ಇತ್ತು. ಆದ್ರೆ ದೀಪಕ್ಕೆ ಅನ್ನಿಸ್ತಿತ್ತು, ಗಾಳಿ ನನ್ನನ್ನು ಪ್ರೀತಿಸಲ್ಲ, ಅದಕ್ಕೆ ದೂರದಲ್ಲಿ ಕೂತ್ಕೊಂಡಿದೆ ಅಂತ. ಅದು ಆ ಬೇಜಾರಲ್ಲಿ ತನ್ನನ್ನು ತಾನೇ ಉರಿಸ್ಕೊಂಡು ಆರಿ ಹೋಯ್ತು. ಆದ್ರೆ ಗಾಳಿ ದೂರದಲ್ಲೇ ಕುಳಿತು ಮೌನವಾಗಿ ಅಳ್ತಿತ್ತು. ಯಾಕಂದ್ರೆ ದೀಪದ ಉಸಿರು ಉರಿಯೋದಕ್ಕೆ ಗಾಳಿಯ ದೊಡ್ಡ ಪ್ರೀತಿ ಬೇಕಾಗಿತ್ತು. ಜೀವನದಲ್ಲಿ ನಮಗಾಗಿ ಬರೋ ಪ್ರೀತಿ ಯಾವ ರೂಪದಲ್ಲಿ ಬರುತ್ತೆ ಅಂತ ನೋಡಿ ಗುರುತಿಸಿ ಅದನ್ನ ಜೋಪಾನವಾಗಿ ಕಾಪಾಡ್ಕೋಬೇಕು ಅಲ್ವಾ?